ಹಾಯ್ ಹಲೋ ನಮಸ್ಕಾರ. ಒಂದು ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ದಿನ 6. ಇವತ್ತೇನಪ್ಪ ವಿಶೇಷ ಅಂದರೆ, ನಾರ್ಮಲಿ ನೀವು ನೋಡ್ದಂಗೆ ನನ್ನ ದಿನ ಬೆಳಗ್ಗೆ ಬೇಗ ಬಂದ್ಬಿಟ್ಟು ಅಂಗಡಿ ಓಪನ್ ಮಾಡಿಬಿಟ್ಟು ಅಂಗಡಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸೆಟ್ ಮಾಡ್ಕೊತೀನಿ. ಇವತ್ತು ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತಾಯಿದ್ದೀನಿ. ಏನಂದರೆ, ನಾನು ಈಗ ಒಂದು ಇನ್ವೆಸ್ಟ್ಮೆಂಟ್ಗೆ ರೆಡಿ ಆಗ್ತಾಯಿದ್ದೀನಿ. ನಾನು ಎಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಹೆಂಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ನಿಮಗೇನಾದರೂ ಗೊತ್ತಿದ್ದರೆ, ಇಲ್ಲ ನಿಮಗೇನಾದರೂ ಕ್ಲೂ ಇದ್ದರೆ, ಇಲ್ಲ ನೀವೇನಾದರೂ ಗೆಸ್ ಮಾಡೋಕ್ಕಾದರೆ ಯಾರು ಹತ್ರ ಇದ್ದೀರಾ ಅಂತ ತಿಳ್ಕೊಳ್ಳೋಣ. 1 ವರ್ಷದಲ್ಲಿ 1 ಕೋಟಿ ಸಂಪಾದಿಸೋ ಈ ನನ್ನ ಚಾಲೆಂಜ್ನಲ್ಲಿ ದಿನ 6. 5ನೇ ದಿನ ಏನಾಗಿತ್ತು, ಎಷ್ಟಾಗಿತ್ತು ಅಂತ ನಿಮಗೆ ಆಲ್ರೆಡಿ ನೀವು ನೋಡಿರ್ತೀರ. 5ನೇ ದಿನ ಬಂದು 5,350 ರೂಪಾಯಿ ಆಗಿತ್ತು. ಅದಕ್ಕೆ ಮುಂಚೆ 4,000 ಅರ್ನಿಂಗ್ಸ್ ಆಗಿತ್ತು. ಸೊ 5 ದಿನದಲ್ಲಿ ನನ್ನ ಒಟ್ಟು ಸಂಪಾದನೆ ಬಂದ್ಬಿಟ್ಟು 9,350 ರೂಪಾಯಿ. ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು, 5 ದಿನದಲ್ಲಿ 9,000 ದುಡ್ದಿರೋ ಇವನು 1 ವರ್ಷದಲ್ಲಿ ಕೋಟಿ ಹೆಂಗೆ ದುಡಿತಾನೆ ಅಂತ. ಅದಕ್ಕೆ ನನ್ನ ಹತ್ರ ಇರೋ ಒಂದೇ ಉತ್ತರ ಏನು ಗೊತ್ತಾ? ನಂಬಿಕೆ. ನೀನು ಎಷ್ಟು ನಂಬ್ತೀಯೋ ಅಷ್ಟು ನೀನು ಬೆಳಿತೀಯ, ಅಷ್ಟು ನೀನು ಏನಾದರೂ ಒಂದು ಸಾಧಿಸ್ತೀಯ ಅನ್ನೋದು ನನ್ನ ಒಂದು ದೊಡ್ಡ ನಂಬಿಕೆ. ನನ್ನ ಮೇಲೆ ನನಗಂತೂ ತುಂಬ ಭರವಸೆ ಇದೆ. ನಾನು ಖಂಡಿತ 100% ಟ್ರೈ ಮಾಡೇ ಮಾಡ್ತೀನಿ ಸಕ್ಸಸ್ಫುಲ್ ಮಾಡೋಕ್ಕೆ. ಸೊ ಇದೇ ನಂಬಿಕೆ ಮೇಲೆ ಮುಂದೆ ಹೋಗ್ತಾಯಿದ್ದೀನಿ. ಈ ನಂಬಿಕೆಯಿಂದ ನಾನೇನು ಮಾಡ್ತೀನಿ ಅಂತ ನೀವು ನೋಡ್ತಾ ಇರಿ. ಇನ್ನು ಇವತ್ತಿನ ವಿಚಾರಕ್ಕೆ ಬರೋದಾದರೆ, ನಾನು ಕ್ಲೀನ್ ಮಾಡ್ಕೊಂಡು ಎತ್ತಿಡ್ಕೋ ಟೈಮ್ಗೆ ಕಸ್ಟಮರ್ ಬಂದರು. ಕಸ್ಟಮರು ಅವರ ತಾಯಿನ ಕರ್ಕೊಬಂದು ಮಾತಾಡಿಸ್ತಾಯಿದ್ರು. ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಆ್ಯಂಡ್ 1-2 ಫೋನ್ ತೋರಿಸಿದೆ. ಆದರೆ ಅವ್ರಿಗೆ 5G ಫೋನ್ ಬೇಕಾಗಿತ್ತು. ಅವ್ರು ಆಟೋ ಡ್ರೈವರು. ಅವ್ರಿಗೆ ಬುಕ್ಕಿಂಗ್ಸ್ ಎಲ್ಲ ಜಾಸ್ತಿ ಬರೋದ್ರಿಂದ ಆ್ಯಂಡ್ ಅವ್ರ ಮೊಬೈಲ್ ಕಂಟಿನ್ಯೂಸ್ ಯೂಸಿಂಗಲ್ಲಿ ಇರೋದ್ರಿಂದ ಅವ್ರಿಗೆ ಒಳ್ಳೆ ಬ್ಯಾಟ್ರಿ ಪ್ಯಾಕಪ್ ಇರೋವಂಥ ಮೊಬೈಲ್ ಬೇಕಾಗಿತ್ತು, ಮತ್ತು ಹ್ಯಾಂಗ್ ಆಗದಿರೋ ಥರ ಇರೋ ಫೋನ್ ಬೇಕಾಗಿತ್ತು. ನಾನು ಅವ್ರಿಗೆ ಒಂದು 7,000 ರುಪೀಸಲ್ಲಿ ಒಂದು ಒಳ್ಳೆ 5G ಫೋನ್ನ ರೆಫರ್ ಮಾಡಿದೆ. ಅವ್ರಿಗೆ ಆ ಫೋನ್ ಇಷ್ಟ ಆಯಿತು ಕೂಡ. ಅವ್ರ ಅಮ್ಮ ಅವರು ಮಾತಾಡಿ ಅದನ್ನು ತೊಗೊಳ್ಳೋಣ ಅಂತಲೂ ಒಪ್ಕೊಂಡ್ರು. ಬಟ್ ಇಲ್ಲಿ ಒಂದು ಸಮಸ್ಯೆ ಏನು ಅಂದರೆ, ನಾನು ಆಲ್ರೆಡಿ ಅವ್ರಿಗೆ ಕಮ್ಮಿ ಹೇಳಿದೆ, ಬಿಕಾಸ್ ಅವ್ರು ಆಟೋ ಡ್ರೈವರು ಕಷ್ಟಪಡ್ತಾರೆ ಅಂತ. ಆದರೆ ಇಲ್ಲಿ ನನಗೆ ಅದು ಉಲ್ಟಾ ಹೊಡೀತು. ಯಾಕೆ ಅಂದರೆ, ನಾನು ಆಲ್ರೆಡಿ ಕಮ್ಮಿ ಹೇಳಿದ್ರಿಂದ ಅವರು ಅದಕ್ಕಿಂತ ಕಮ್ಮಿ ಕೇಳಿ ಲಾಸ್ಟಲ್ಲಿ 6,500ಗೆ ಫೈನಲ್ ಮಾಡಿಕೊಂಡ್ರು. ಈಗಿನ ಕಾಲದಲ್ಲಿ 4Gನೇ 6,000 8,000ಗೆ ಸೇಲ್ ಮಾಡ್ತಾ ಇದ್ದಾಗ, ನಾನು 5Gನ 6,500ಗೆ ಸೇಲ್ ಮಾಡಿದ್ದೀನಿ ಅಂತ ಕೇಳ್ಬಿಟ್ಟು ನಮ್ಮ ಹಿತೈಷಿಗಳು ಸ್ವಲ್ಪ ಜನ ನನಗೆ ಬೈತಾಯಿದ್ರು. ಕೆಲವು ಸಲ ನಾವು ಲಾಭ ಮಾಡಿಲ್ಲ ಅಂದೂ ಒಳ್ಳೆ ಕಸ್ಟಮರ್ಗಳನ್ನ ಪಡ್ಕೊಳ್ಳೋದು ತುಂಬ ಮುಖ್ಯ ಅಂತ ನಾನು ನಂಬ್ತೀನಿ. ಆ್ಯಂಡ್ ಇವರು ಪಡೋ ಕಷ್ಟಕ್ಕೆ ನನ್ನ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡೋಣ ಅಂತ ತುಂಬಾ ಕಮ್ಮಿ ಮಾಡಿಕೊಟ್ಟೆ. ಈ ಫೋನಲ್ಲಿ ಹೇಳ್ಕೊಳ್ಳೋ ಅಷ್ಟು ಲಾಭ ಏನೂ ಇಲ್ಲ, ಆದರೂ ಪರವಾಗಿಲ್ಲ ಅಂತ ಕೊಟ್ಟೆ. ಯಾಕೆ ಅಂದರೆ, ಅವರ ಮಗನಿಗಿಂತ ಅವರ ತಾಯಿ ತುಂಬಾ ಕಷ್ಟಪಟ್ಟು ದುಡ್ಡನ್ನ ಶೇಖರಣೆ ಮಾಡಿ ತೊಗೊಬಂದು ಕೊಟ್ಟಿರೋದು. ಅವ್ರು ಹೇಳೋ ಕಷ್ಟಗಳನ್ನ ಕೇಳಿಸ್ಕೊಂಡು ನನಗೆ ತುಂಬಾ ಬೇಜಾರಾಗಿ, ಆಯಿತು ನನಗೆ ಲಾಸ್ ಆದರೂ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು 6,500ಗೆ ಕೊಟ್ಟೆ. ಅದ್ರ ಜೊತೆಗೆ ಟೆಂಪರ್ಡು ಬ್ಯಾಕೇಜ್ ಎರಡನ್ನೂ ಫ್ರೀಯಾಗಿ ಹಾಕ್ಕೊಟ್ಟಿದ್ದೀನಿ. ಯಾಕೆ ಅಂದರೆ, ಅವು ಕಷ್ಟಪಟ್ಟಿರೋ ಜೀವಿಗಳು. 1-2 ರೂಪಾಯಿ ನಾವು ಬೇರೆಯವ್ರ ಹತ್ರ ತೊಗೊಂಡ್ರೂ ಪರವಾಗಿಲ್ಲ, ತುಂಬ ಕಷ್ಟದಲ್ಲಿರೋ ಜೀವಿಗಳ ಹತ್ರ ನಾವು ತೊಗೊಳ್ಳೋದು ಸರಿಯಲ್ಲ ಅನ್ನೋದು ನನ್ನ ಒಂದು ಭಾವನೆಯಾಗಿತ್ತು. ಇವ್ರ ಕಷ್ಟಗಳನ್ನ ಕೇಳಾದ್ಮೇಲೆ ನನಗೆ ಅನಿಸಿದ್ದು ಇಷ್ಟೇ, ಕೆಲವೊಬ್ಬರು ತುಂಬ ಚಿಕ್ಕ ಪ್ರಾಬ್ಲಮ್ಗಳಿಗೇ, ತುಂಬ ಚಿಕ್ಕ ಕಷ್ಟಗಳಿಗೇ, ಒಂದು ಚಿಕ್ಕ ಮಾತುಗಳಿಗೇ ಸತ್ತೋಗೋವಂಥವ್ರು, ಸೂಸೈಡ್ ಮಾಡ್ಕೊಳ್ಳೋ ಅಂಥವ್ರ ಮಧ್ಯೆ ಇಂಥವ್ರು ನಿಜಕ್ಕೂ ತುಂಬಾ ಗ್ರೇಟ್ ಅಂತ ಅನ್ನಿಸ್ತು ನನಗೆ. ಅದರಿಂದನೇ ಇವ್ರ ಹತ್ರ ನಾನು 1 ರೂಪಾಯಿ ಲಾಭನ ತೊಗೊಳ್ಳೋಕ್ಕೆ ಇಷ್ಟಪಟ್ಟಿಲ್ಲ. ನನಗೇನು ಪ್ರೈಸ್ಗೆ ನಾನು ತೊಗೊಂಡಿದ್ದೀನೋ ಅದೇ ಪ್ರೈಸ್ಗೆ ಡೈರೆಕ್ಟಾಗಿ ಹಾಕ್ಕೊಟ್ಟೆ. ನಾವು ಒಳ್ಳೇದು ಮಾಡಿದ್ರೆ ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ನಾನು ತುಂಬ ನಂಬ್ತೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. 1 ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ದಿನ 6. ನಾನು ಬೆಳಗ್ಗೆನೇ 6,500 ಸಂಪಾದನೆ ಮಾಡಿದ್ದೀನಿ. ಇದಾದಮೇಲೆ ರಾತ್ರಿವರೆಗೂ ಯಾವುದೇ ಕಸ್ಟಮರ್ ವಾಕಿಂಗ್ಸು ಇದ್ದಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಮತ್ತು ರಾತ್ರಿ ಒಂದೇ ಸಲ ಒಂದು 3-4 ಜನ ಕಸ್ಟಮರ್ಸ್ ಬಂದರು. ಅದು ಬರೀ ಟೆಂಪರ್ಡ್ಗೆ ಅಂತಲೇ ಬಂದರು. 100 ರೂಪಾಯಿಗೆ ತೊಗೊಳ್ಳೋ ಕಸ್ಟಮರ್ ಬಂದರು, 1,000 ರೂಪಾಯಿಗೆ ತೊಗೊಳ್ಳೋ ಕಸ್ಟಮರ್ ಬಂದರು. ನಾವು ನಗ್ನಾಗ್ತಾನೆ ವ್ಯಾಪಾರ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಅದೇ ಥರ ಕಸ್ಟಮರ್ ಹತ್ರ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ನಗ್ನಾಗ್ತಾ ನಾನು ಟೆಂಪರ್ಡ್ನ ಕೊಟ್ಟೆ. ಕಸ್ಟಮರ್ ಹತ್ರ ನಾವು ಎಷ್ಟು ಫ್ರೆಂಡ್ಲಿ ಆಗಿರ್ತೀವೋ, ಕಸ್ಟಮರ್ ಅಷ್ಟೇ ನಮ್ಮನ್ನು ಕನೆಕ್ಟ್ ಆಗ್ತಾರೆ, ನಮ್ಮ ಜೊತೆ ಮಿಂಗಲಾಗಿ ನಮ್ಮನ್ನು ಅವರು ಒಬ್ಬ ಫ್ರೆಂಡ್ ಅಂತ ತಿಳ್ಕೊಂಡು ನಮ್ಮ ಬಿಸ್ನೆಸ್ಗೆ ಅವರು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋಂತಹ ಒಂದು ವಿಚಾರ. ಹೌದು, ಅದು ನಿಜಾನೇ. ಮತ್ತು ನಿಮಗೆಲ್ಲ ಒಂದು ವಿಚಾರನ ಹೇಳಬೇಕು.
ನನ್ನ ಫ್ರೆಂಡ್ ಒಬ್ಬ ನನಗೆ ಕಾಲ್ ಮಾಡಿ, ನೀನು ನಿಜವಾಗ್ಲೂ 1 ಕೋಟಿ ಮಾಡ್ಬೇಕು ಅಂದ್ಕೊಂಡಿದ್ದೆ ಇಲ್ಲ ಸುಮ್ಮನೆ ಫೇಕಾಗಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಏನು ಎತ್ತ ಅಂತ ಕೇಳಿದ. ನಾನು ಅವನಿಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇನೆಂದರೆ, ನಾನು ಯಾವುದೇ ವೀಡಿಯೋಗೋಸ್ಕರ ಇಲ್ಲ ಯಾವುದೇ ವ್ಯೂಸ್ಗೋಸ್ಕರ ತೋರಿಸ್ಬೇಕು ಅಂತ ನಾನು ಈ ಚಾಲೆಂಜನ್ನ ತೊಗೊಂಡಿಲ್ಲ. ಇದು ನನಗೋಸ್ಕರ, ನನ್ನ ಬೆಳವಣಿಗೆಗೋಸ್ಕರ ತೊಗೊಂಡಿರೋ ಒಂದು ಚಾಲೆಂಜು. ಇದರಲ್ಲಿ ಯಾವುದೇ ರೀತಿ ಸುಳ್ಳು ಹೇಳೋದಾಗಲಿ, ಯಾವುದೇ ರೀತಿ ನಿಮಗೆ ತಪ್ಪು ಮಾಹಿತಿ ಕೊಟ್ಟು ತೋರಿಸೋದಾಗಲಿ ನಾನು ಮಾಡಲ್ಲ. ನಂದು ಏನು ಅನಿಸುತ್ತೋ, ನಂದೇನು ನಡೆಯುತ್ತೋ, ಇಲ್ಲ ನಾನೇನು ವ್ಯಾಪಾರ ಮಾಡ್ತೀನೋ, ಇಲ್ಲ ನಂದೇನು ಸಂಪಾದನೆ ಆಗುತ್ತೋ ಅದನ್ನು ಮಾತ್ರ ನಾನು ಕೌಂಟ್ ಮಾಡ್ಕೊಂಡು ಹೋಗ್ತೀನಿ ಹೊರತು ಸುಳ್ಳು ಯಾವುದೇ ರೀತಿಯೂ ನಾನು ತಗೊಳ್ಳೋದಿಲ್ಲ. ಯಾಕೆ ಅಂದರೆ ಇದು ನನ್ನ ಒಂದು ಬೆಳವಣಿಗೆಗಾಗಿರೋದ್ರಿಂದ, ನಾನು ಸುಳ್ಳು ಹೇಳಿ ಇಲ್ಲ ನಾನು ಮಾಡೋದ್ರಿಂದ ಇದು ನನಗೆ ಮುಳ್ಳಾಗುತ್ತೆ ಹೊರತು ಒಳ್ಳೇದಂತೂ ಆಗಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕೋಸ್ಕರ ಏನೇ ಆಗಲಿ, 100 ರೂಪೀಸ್ ಆಗಲಿ, 150, 200 ಎಷ್ಟೇ ಆದ್ರೂ ನಂದು ಇಷ್ಟೇ ವ್ಯಾಪಾರ ಅಂತ ನಾನು ತೋರಿಸ್ಕೊಂಡು ಹೋಗ್ತೀನಿ. ಇದು ನನ್ನ ಒಂದು ಕನ್ಸಿಸ್ಟೆನ್ಸಿಗೋಸ್ಕರ ಅಂತ ಅಷ್ಟೇ, ಯಾಕೆಂದರೆ ತುಂಬ ಲೇಝಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಸೊ ಈ ವಿಡಿಯೋಯಿಂದ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ. 100 ರೂಪಾಯಿ ಆದರೂ 200 ರೂಪಾಯಿ ಆದ್ರೂ ಏನು ನಾನು ಸಂಪಾದನೆ ಮಾಡ್ತಾಯಿದ್ದೀನೋ ಅದನ್ನು ಮಾತ್ರನೇ ಹಾಕ್ತೀನಿ. ಸುಳ್ಳಾಗಿ ಫೇಕ್ ಕ್ರಿಯೇಟ್ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಸೊ ಕಸ್ಟಮರ್ಗೆಲ್ಲ ಟೆಂಪರ್ಡ್ ಹಾಕಿ ಕೊಟ್ಟಾದಮೇಲೆ ಅವ್ರು ಖುಷಿಯಿಂದ ಹೋದರು. ನಾನು ನನ್ನ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಲೆಕ್ಕಾಚಾರ ಮಾಡಿಕೊಂಡು ನಾನು ಕ್ಯಾಶ್ ಬಾಕ್ಸಲ್ಲಿ ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಿರೋ ಟೈಮ್ಗೆ ಇನ್ನೊಬ್ಬ ಕಸ್ಟಮರ್ ಬಂದರು. ಅವರು ಟೆಂಪರ್ಡ್ಗೆ ಬಂದಿದ್ದರು. ಸೊ ಅವ್ರಿಗೂ ನೀಟಾಗಿ ಟೆಂಪರ್ಡ್ ಹಾಕ್ಕೊಡೋಣ ಅಂತ ಕ್ಲೀನ್ ಮಾಡಿಕೊಂಡು ಟೆಂಪರ್ಡ್ ಹಾಕ್ಕೊತಾ ಇದೆ. ಆದರೆ ಈಗ ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಒಂದೇ ಒಂದು ಪ್ರಶ್ನೆ, ಏನು ಅಂದರೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ನನ್ನ ಕೈಯಲ್ಲಿ ನೆಕ್ಸ್ಟ್ ಇನ್ವೆಸ್ಟ್ ಮಾಡೋಕ್ಕೆ ಎಷ್ಟು ದುಡ್ಡು ಅರೇಂಜ್ ಆಗುತ್ತೆ, ಹೆಂಗೆ ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಇರುವಂಥ ಒಂದು ಪ್ರಶ್ನೆಯಾಗಿದೆ. ನಾನು ತುಂಬಾ ಬಿಸ್ನೆಸ್ ಐಡಿಯಾಸ್ನ ಯೋಚನೆ ಮಾಡಿ ಇಟ್ಟಿದ್ದೀನಿ. ಬಟ್ ಕೆಲವೊಂದಕ್ಕೆ ತುಂಬ ದೊಡ್ಡ ಅಮೌಂಟಲ್ಲಿ ಇನ್ವೆಸ್ಟ್ಮೆಂಟ್ ಬೇಕು, ಕೆಲವೊಂದಕ್ಕೆ ಸಣ್ಣ ಪುಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಬೇಕು. ಆದರೆ ಯಾವುದನ್ನು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಈ ಟೈಮಲ್ಲಿ ಅಂತ ನಾನು ಯೋಚನೆ ಮಾಡ್ತಾ ಕೂತಿದ್ದೀನಿ ಹೊರತು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಂತೂ ಅಲ್ವೇ ಅಲ್ಲ. 1 ವರ್ಷದಲ್ಲಿ 1 ಕೋಟಿನ ಸಂಪಾದನೆ ಮಾಡಬೇಕು ಅಂದರೆ ದಿನ ನಾವು ಹೆಚ್ಚು ಗಳಿಸ್ತಾ ಹೋಗ್ತಾನೆ ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ನೀವೇನಂತೀರ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಾಮೆಂಟಲ್ಲಿ ತಿಳಿಸಿ. ಇಲ್ಲ ಹೊಸ ಬಿಸ್ನೆಸ್ ಐಡಿಯಾಸ್ ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ. ಖಂಡಿತ ಪ್ರತಿಯೊಂದು ಬಿಸ್ನೆಸ್ ಐಡಿಯಾಸ್ನೂ ನಾನು ಚೆಕ್ ಮಾಡಿ ವರ್ಕೌಟ್ ಆಯಿತು ಅಂದರೆ ಆ ಬಿಸ್ನೆಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದರಿಂದ ನನಗೂ ತುಂಬ ಹೆಲ್ಪ್ ಆಗುತ್ತೆ, ಜೊತೆಗೆ ನನ್ನ ಗುರಿನ ಸಾಧಿಸೋಕ್ಕೆ ನಿಮ್ಮಿಂದ ನನಗೊಂದು ಸಹಾಯನೂ ಸಿಕ್ಕಂಗಾಗುತ್ತೆ. 1 ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ 6ನೇ ದಿನ ನನ್ನ ಒಟ್ಟು ಅರ್ನಿಂಗ್ಸ್ ಎಷ್ಟು ಅಂದರೆ, ಒಂದು ಅಂಗಡಿಯಿಂದ 2580 ರೂಪಾಯಿ ಆಗಿದೆ, ಮತ್ತೊಂದು ಅಂಗಡಿದು 7000 ರೂಪಾಯಿ ಆಗಿದೆ. ಎರಡನ್ನೂ ಸೇರಿಸ್ಕೊಂಡು ಹೇಳಬೇಕು ಅಂದರೆ 9580 ರೂಪಾಯಿ ನನ್ನ 6ನೇ ದಿನದ ಒಟ್ಟು ಅರ್ನಿಂಗ್ಸ್ ಆಗಿದೆ. 6ನೇ ದಿನದ ಸಂಪಾದನೆ 9580 ರೂಪಾಯಿ. 1 ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ 6 ದಿನ ಕಳೆದಿದೆ. ಈ 6 ದಿನದಲ್ಲಿ ನಾನು ಗಳಿಸಿರುವಂತಹ ಒಟ್ಟು ಮೊತ್ತ 18930 ರೂಪಾಯಿ ಇದುವರೆಗೂ ನಾನು ಸಂಪಾದಿಸಿದ್ದೀನಿ. ಇವತ್ತಾಗಿರೋ ಬಿಸ್ನೆಸ್ ನೋಡಿ ನನಗಂತಲೇ ತುಂಬಾ ಖುಷಿ ಆಯಿತು. ಈ ನನ್ನ ಚಾಲೆಂಜ್ 1 ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ದಿನ 6 ಈ ಥರ ಮುಗಿತಾ ಇದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.